ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಿಲಿಪಿಲಿ ಸಂತೋಷ್ ಮಾತಾಡ್ತಿದ್ದೀನಿ. ಇಂದು ಪುಸ್ತಕ ಪರಿಚಯ. ಸಂಜೆ ಬಾನಿನ ಬಣ್ಣ. ಸಂಜೆ ಬಾನಿನ ಬಣ್ಣ. ಲೇಖಕರು ಡಾಕ್ಟರ್ ಬಿ ವೇದಾವತಿ ಬಿ ರಾವ್ ಅವರು. ನೋಡಿ, ತಮ್ಮ ಹಿರಿಯ ವಯಸ್ಸಿನಲ್ಲೂ ಕೂಡ ಕವಯಿತ್ರಿಯಾಗಿದ್ದಾರೆ. ನಿಜಕ್ಕೂ ಕೂಡ ಹೆಮ್ಮೆಯ ವಿಷಯ. ಅವರಿಗೆ 58 ವಯಸ್ಸಾಗಿದೆ. ಈಗ ಅವರ ಪ್ರಥಮ ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ್ದಾರೆ. ಡಾಕ್ಟರ್ ಬಿ ವೇದಾವತಿ ಅಮ್ಮನವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ನಂತರ ಇನ್ನು ಸಂಜೆ ಬಾನಿನ ಬಣ್ಣಕ್ಕೆ ಬರೋದಾದರೆ, ಡಾಕ್ಟರ್ ಬಿ ವೇದಾವತಿ ರಾವ್ ಅವರು 66 ಕವನಗಳನ್ನು ಈ ಕವನ ಸಂಕಲನದಲ್ಲಿ ಬರೆದಿದ್ದಾರೆ. ಅವರು ಒಬ್ಬ ದೇಶಭಕ್ತೆ, ಆಧ್ಯಾತ್ಮ ಜೀವನವನ್ನು ನಡೆಸ್ತಾ ಇರ್ತಕ್ಕಂತಹ ವ್ಯಕ್ತಿ. ಮುಖ್ಯವಾಗಿ ದೈವಭಕ್ತಿ ತುಂಬ ಇರತಕ್ಕಂಥದ್ದು. ನಾವೆಲ್ಲ ನಾನು ಅವ್ರನ್ನ ತುಂಬ ಭೇಟಿ ಕೂಡ ಮಾಡಿದ್ದೇನೆ. ಅನೇಕ ಕಾರ್ಯಕ್ರಮದಲ್ಲಿ ಅವರು ನನ್ನನ್ನು ಮಗ ಅಂತ ಕೂಡ ಹೇಳ್ತಾರೆ. ನಾನು ದೊಡ್ಡಮ್ಮ ಅಂತ ಕೂಡ ಕರಿತೀನಿ. ಈ ಕವನ ಸಂಕಲನದಲ್ಲಿ ಅನೇಕ ಹಿರಿಯ ಕವಿಗಳು, ಸಾಹಿತಿಗಳು ಮತ್ತು ಚಿಂತಕರು ಮುನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಂಡ್ಯ ರಮೇಶ್ ಅವರು ಕೂಡ ಈ ಶುಭ ಹಾರೈಕೆಯನ್ನು ಬರ್ಕೊಟ್ಟಿದ್ದಾರೆ. ನಂತರ ಡಾಕ್ಟರ್ ಶಶಿಧರ್ ಕೋಟೆ ಅವರು ಕೂಡ ಮುನ್ನುಡಿಯನ್ನು ಬರ್ಕೊಟ್ಟಿದ್ದಾರೆ. ಮತ್ತು ಬೆನ್ನುಡಿಯನ್ನು ಮೈಸೂರಿನ ಜಯಕವಿಗಳ ಹತ್ರ ಇವರು ಬರೆಸಿದ್ದಾರೆ. ಆನೇಕಲ್ನಲ್ಲಿ ಇರ್ತಕ್ಕಂತಹ ಸಾಹಿತಿಗಳು, ಹಿರಿಯ ಸಾಹಿತಿಗಳಾದ ಜಗನ್ನಾಥರಾವ್ ಬಹುಳೆ ಮತ್ತು ಸಾಹಿತ್ಯೋಪಾಸಕರಾದ ಡಾಕ್ಟರ್ GMR ಗುರುಗಳು ಕೂಡ ಇದಕ್ಕೆ ಶುಭ ಹಾರೈಕೆಯನ್ನು ಬರ್ಕೊಟ್ಟಿದ್ದಾರೆ. ಈ ಕವನ ಸಂಕಲನದಲ್ಲಿ ನನಗೆ ತುಂಬ ಇಷ್ಟವಾದಂತಹ ಕವನಗಳು ಸಂಜೆ ಬಾನಿನ ಬಣ್ಣ, ನಂತರ ಪುಣ್ಯಭೂಮಿ ಭಾರತಿ, ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ, ನಮ್ಮ ದಿವ್ಯ ಭಾರತ, ನಂದನವನ ಭಾರತ, ಕನ್ನಡಮ್ಮನ ಪಾದಕ್ಕೆ ಅರ್ಪಣೆ, ಭಾರತ ಮಾತಾ ಕಿ ಜೈ, ಜೈ ಭುವನೇಶ್ವರಿ, ಕನ್ನಡ ನಾಡು, ಶ್ರೀಗಂಧದ ಗೂಡು. ಅನೇಕ ಕವನಗಳು ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಈ ಸಂಜೆ ಬಾನಿನ ಬಣ್ಣ ಕವನ ಸಂಕಲನದಲ್ಲಿ ನನಗಿಷ್ಟವಾದ 4 ಸಾಲುಗಳನ್ನು ನಾನು ಓದ್ತೀನಿ. ಜೈ ಭುವನೇಶ್ವರಿ ಎಂಬ ಕವನದ ಶೀರ್ಷಿಕೆ. ಅಳಿದರು ಕನ್ನಡ ಮಣ್ಣಲ್ಲಿ, ಉಳಿದರು ಕನ್ನಡ ಮಣ್ಣಲ್ಲಿ, ಗೆದ್ದರು ಕನ್ನಡ ಮಣ್ಣಲ್ಲಿ, ಬಿದ್ದರು ಕನ್ನಡ ಮಣ್ಣಲ್ಲಿ, ಪಡೆ ಪ್ರೀತಿ ತಾಯಿಯ ಮಮತೆಯಲ್ಲಿ, ನಡೆ ತಾಯಿಯ ಪ್ರೀತಿಯ ಸುದೆಯಲ್ಲಿ. ಈ ಸಂಜೆ ಬಾನಿನ ಬಣ್ಣ ಡಾಕ್ಟರ್ ಬಿ ವೇದಾವತಿ ಬಿ ರಾವರ ಕವನ ಸಂಕಲನವನ್ನು ಇನ್ನು ಯಾರು ಸಾಹಿತ್ಯಾಸಕ್ತರು ಓದಿಲ್ವೋ ದಯವಿಟ್ಟು ಈ ಪುಸ್ತಕವನ್ನು ತೆಗೆದುಕೊಳ್ಳಿ. ಡಾಕ್ಟರ್ ವಿ ವೇದಾವತಿ ಅವರ ದೂರವಾಣಿ ಸಂಖ್ಯೆಯನ್ನು ನಾನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಪುಸ್ತಕ ಬೇಕಾದವರು ಅವರನ್ನು ಸಂಪರ್ಕಿಸಿ. ಧನ್ಯವಾದ. ಸಿಗೋಣ. ಕನ್ನಡ ನಾಡಿಗೆ ಕೀರ್ತಿ ತಂದಿಹ ಅಮರರ